ಹೇಗಿದೆ ಸರ್ ರಾಜಕೀಯ ಜೀವನ? ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಗೆಲ್ಲೋದು ಬಹಳ ಕಷ್ಟ. ಜನರು ಏನ್ ಪ್ರಾಬ್ಲಮ್ ಹೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಜಾಸ್ತಿ? ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಸಮೃದ್ಧಿಯಾಗಿದ್ದಾರೆ, ಅವ್ರ ಕೆಲಸಗಳು ಅವ್ರು ಮಾಡ್ಕೋತಾರೆ. KGF ಬಾಬು ಬಂದು ಚೆಕ್ ವಿತರಣೆ ಮಾಡೋದು, ಮನೆ ಕಟ್ಟಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ನಾನು ಒಂದು MLA ಆಗಬೇಕು ಅಂತ ಅವ್ರ ಭಾವನೆಗಳು. ದುಡ್ಡು ಕಾಸು ಒಂದಷ್ಟು ಚೆಲ್ಲಿದ್ರು. ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಪ್ರೆಸೆಂಟ್ ಇವಾಗ ಇದಾರಲ್ಲ, ಅವರೆಲ್ಲರೂ ಒಳ್ಳೊಳ್ಳೆ ಸ್ಕೀಮ್ಗಳು ಹಾಕ್ಬಿಟ್ರು. ರಾಜಕೀಯ ಗುರುಗಳು ಯಾರು? ಅನಂತ್ ಕುಮಾರ್ ದುರಾದೃಷ್ಟವಶಾತ್ ತೀರ್ಕೊಂಡು. 0 to 25 ಲರ್ನಿಂಗ್, 25 to 50 ಅರ್ನಿಂಗ್, 50 ಆನ್ವರ್ಡ್ಸ್ ರಿಟರ್ನಿಂಗ್ ಅಂತ ಹೇಳೋದು. ಕ್ಷೇತ್ರದ ಜನರಿಗೆ ಏನ್ ಹೇಳ್ತೀರಾ ಸರ್? ಎಲ್ಲಾ ಒಂದು ಸಮುದಾಯ ಜೊತೆನೂ ಇರಬೇಕು ನಾವು. ಐ ಬಿಲೀವ್ ಇನ್ ದೇರ್ ಇಸ್ ಓನ್ಲಿ ಒನ್ ಗಾಡ್ ಅಂತ ನಮ್ಮ ಭಾವನೆ. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾರೋ ಬರ್ತಾರೆ, ನೀನೇನೋ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಾನ ಮಾಡೋದಿಕ್ಕೆ ಕೋರ್ಟ್ ಮುಂದೆ ದಾಖಲೆ ಇಟ್ವಿ, ಕ್ಲೀನ್ ಚಿಟ್ ಕೊಟ್ಟು. ನಿಮ್ಮ ತಂದೆ IPS ಅಧಿಕಾರಿ, ಅವರಂತ ಪೊಲೀಸ್ ಆಫೀಸರ್ ಇನ್ಯಾರು ಬಂದಿಲ್ಲ. ನಾ ಭೂತೋ ನಾ ಭವಿಷ್ಯತಿ ಅಂತ. ಆ ಫಸ್ಟ್ ಟ್ರಾಫಿಕ್ ಲೈಟ್ ಹಾಕ್ಸಿದ್ ನಮ್ಮಪ್ಪ. ಅಪ್ಪನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಈ ಟೈಮ್? ನನ್ಗೆ ನಮ್ಮ ಅಪ್ಪನಿಗೆ ಇದ್ದಿದ್ದಷ್ಟು ಒಂದು ಬಾಂಧವ್ಯ ಬೇರೆ ಯಾರಿಗೂ ಇಲ್ಲೂ ಇಲ್ಲ. ನಿಮ್ ಮೇಡಮ್ ಗ್ರೂಪ್ ಆಫ್ ಕಂಪನೀಸ್ ಇದ್ರಲ್ಲಿ ಡೈರೆಕ್ಟರ್ ಇದ್ದಾರೆ, ನಿಮ್ಮ ಲೈಫಲ್ಲೂ ಕೂಡ ಅವರು ಡೈರೆಕ್ಟರ್. ಶ್ರೀಮತಿ ಆಗೋ ಅಂತ ಅವಳು ಒಳಗಡೆಯಿಂದ ಬಂದು ನೋಡಿ, ನಾನು ಹಿಂಗೆ ಐತೆ ಕೆಳಗಿದ್ದ ಒಂದ್ಸಲ ಹಿಂಗ್ ನೋಡೋದು, ಚೆನ್ನಾಗಿದ್ದಾಳವ ನೋಡೋಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔಟ್ಸ್ಟ್ಯಾಂಡಿಂಗ್ ಪರ್ಸನ್. ರಾಹುಲ್ ಗಾಂಧಿ ಗುಡ್ ಮ್ಯಾನ್. CM ಸಿದ್ದರಾಮಯ್ಯ ವೆರಿ ಗುಡ್ ಮ್ಯಾನ್. DCM DK ಶಿವಕುಮಾರ್ ವೆರಿ ಗುಡ್ ಮ್ಯಾನ್. ಜಮೀರ್ ಅಹಮದ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. RV ದೇವರಾಜ್ ನನ್ನ ಸ್ನೇಹಿತ.